ಡೊನಾಲ್ಡ್ ಟ್ರಂಪ್ ಅಮೆರಿಕದ ಮುಂದಿನ ಅಧ್ಯಕ್ಷರಾಗಿ ನಿಯೋಜನೆಯಾಗಿದ್ದಾರೆ. ಜನವರಿ 20ಕ್ಕೆ ಅಧಿಕಾರ ಸ್ವೀಕರಿಸುತ್ತಿದ್ದಾರೆ. ಟ್ರಂಪ್ ಅಧಿಕಾರಕ್ಕೆ ಬರುವ ಮುಂಚೆಯೂ ಹಲವು ದೇಶಗಳಿಗೆ ಆತಂಕ ಸೃಷ್ಟಿಯಾಗಿದೆ. ಅಧ್ಯಕ್ಷರಾಗಿ ಅಧಿಕಾರ ಸ್ವೀಕರಿಸುವ ಮುಂಚೆಯೇ ಟ್ರಂಪ್ ದಿನಕ್ಕೊಂದು ಹೇಳಿಕೆ ಕೊಟ್ಟು ಇಡೀ ವಿಶ್ವದ ಮೇಲೆ ಆಧಿಪತ್ಯ ಸ್ಥಾಪಿಸೋ ಕನಸನ್ನ ಕಾಣ್ತಿದ್ದಾರೆ. ಹಲವು ದೇಶಗಳ ಸಾರ್ವಭೌಮತೆಯನ್ನ ಟ್ರಂಪ್ ಪ್ರಶ್ನಿಸಿದ್ದಾರೆ. ಅನೇಕ ದೇಶಗಳ ಮೇಲೆ ಅಮೆರಿಕದ ನಿಯಂತ್ರಣ ಇರಬೇಕು ಅಂತ ಟ್ರಂಪ್ ಹೇಳ್ತಿರೋದು ಜಗತ್ತಿನ ಕೆಂಗಣ್ಣಿಗೆ ಗುರಿಯಾಗಿದೆ. ಇತ್ತೀಚೆಗಷ್ಟೇ ಕೆನಡಾ ದೇಶ ಅಮೆರಿಕದ 51ನೇ ರಾಜ್ಯವಾಗಬೇಕು ಅಂತ ಹೇಳಿ ಕೆನಡಿಯನ್ನರನ್ನ ಕೇಳಿಸಿದ್ರು. ಈಗ ಗ್ರೀನ್ಲ್ಯಾಂಡ್ ಮೇಲೂ ಕಣ್ಣಿಟ್ಟಿದ್ದಾರೆ ಡೊನಾಲ್ಡ್ ಟ್ರಂಪ್. 2 ದಿನದ ಹಿಂದಷ್ಟೇ ಪನಾಮಾ ಕಾಲುವೆಯ ಮೇಲೆ ನಿಯಂತ್ರಣ ಸಾಧಿಸಬೇಕು ಅಂತ ಟ್ರಂಪ್ ಹೇಳಿದ್ರು. ಪನಾಮಾ ಕಾಲುವೆ ಹೆಚ್ಚಿನ ಸುಂಕ ವಿಧಿಸುತ್ತಿದೆ. ಜೊತೆಗೆ ಇಲ್ಲಿ ಚೀನಾದ ಪ್ರಾಬಲ್ಯ ಹೆಚ್ಚಾಗಿದೆ ಎಂಬ ಅಂಶಗಳು ಟ್ರಂಪ್ ಅನ್ನ ಕಾಡಿವೆ. ಹೀಗಾಗಿ ಅಮೆರಿಕ ಪನಾಮಾ ಕಾಲುವೆಯನ್ನ ಮತ್ತೆ ತನ್ನ ಕಂಟ್ರೋಲ್ಗೆ ತೆಗೆದುಕೊಳ್ಳಲು ಬಯಸುತ್ತೆ ಅಂತ ಟ್ರಂಪ್ ಬಹಿರಂಗವಾಗಿ ಘೋಷಿಸಿದ್ರು. ಇದು ಜಾಗತಿಕ ಮಟ್ಟದಲ್ಲಿ ಭಾರೀ ಚರ್ಚೆಗೆ ಕಾರಣವಾಗಿತ್ತು. ಇದರ ಬೆನ್ನಲ್ಲೇ ಗ್ರೀನ್ಲ್ಯಾಂಡ್ ಕೂಡ ಅಮೆರಿಕದ ಹಿಡಿತದಲ್ಲಿರಬೇಕು ಅಂತ ವಿವಾದಿತ ಹೇಳಿಕೆ ಕೊಟ್ಟಿದ್ದಾರೆ. ಗ್ರೀನ್ಲ್ಯಾಂಡ್ ಬಗ್ಗೆ ಟ್ರುತ್ ಸೋಷಿಯಲ್ನಲ್ಲಿ ಬರ್ಕೊಂಡಿದ್ದ ಟ್ರಂಪ್, ರಾಷ್ಟ್ರೀಯ ಭದ್ರತೆ ಹಾಗೂ ಜಾಗತಿಕ ಸ್ವಾತಂತ್ರ್ಯದ ದೃಷ್ಟಿಯಿಂದ ಗ್ರೀನ್ಲ್ಯಾಂಡ್ ಅಮೆರಿಕದ ನಿಯಂತ್ರಣದಲ್ಲಿರಬೇಕು ಎಂದಿದ್ರು. ಆದರೆ ಇದಕ್ಕೆ ಗ್ರೀನ್ಲ್ಯಾಂಡ್ನ ಪ್ರಧಾನಿ ಮ್ಯೂಟೆ ಎಡ್ಜ್ ತಿರುಗೇಟನ್ನ ನೀಡ್ತಿದ್ದಾರೆ. ಗ್ರೀನ್ಲ್ಯಾಂಡ್ ನಮ್ಮದು, ನಾವು ಮಾರಾಟಕ್ಕಿಟ್ಟಿಲ್ಲ, ಮುಂದೆಯೂ ಮಾರಾಟಕ್ಕಿರಲ್ಲ, ನಾವು ನಮ್ಮ ಸ್ವಾತಂತ್ರ್ಯವನ್ನ ಕಳೆದುಕೊಳ್ಳೋಕೆ ನಾವು ಇಷ್ಟಪಡಲ್ಲ ಅಂದಿದ್ದಾರೆ. 2019ರಲ್ಲಿಯೇ ಗ್ರೀನ್ಲ್ಯಾಂಡ್ ಅನ್ನ ಖರೀದಿಸೋಕೆ ಟ್ರಂಪ್ ಮುಂದಾಗಿದ್ರು. ಆದರೆ ಡೆನ್ಮಾರ್ಕ್ ಮತ್ತು ಗ್ರೀನ್ಲ್ಯಾಂಡ್ ಈ ಪ್ರಸ್ತಾಪವನ್ನ ತಿರಸ್ಕರಿಸಿದ್ವು. ಡೆನ್ಮಾರ್ಕ್ ಭಾಗವಾಗಿದ್ದ ಗ್ರೀನ್ಲ್ಯಾಂಡ್ 2009ರಲ್ಲಿ ಸ್ವಾತಂತ್ರ್ಯವನ್ನ ಘೋಷಿಸಿಕೊಂಡಿದೆ. ಗ್ರೀನ್ಲ್ಯಾಂಡ್ ದೇಶ ಭಾರತಕ್ಕಿಂತಲೂ ದೊಡ್ಡದಾಗಿದ್ರೂ ಅಲ್ಲಿ 90%ಕ್ಕೂ ಹೆಚ್ಚು ಭೂಪ್ರದೇಶ ಮಂಜಿನಿಂದ ಆವರಿಸಿದೆ. ಇನ್ನು ಇಷ್ಟು ದೊಡ್ಡ ದೇಶದಲ್ಲಿ ಇರೋದು ಬರೀ 56,000 ಜನಸಂಖ್ಯೆ ಮಾತ್ರ. ಹೀಗಾಗಿ ಈ ದೊಡ್ಡ ದ್ವೀಪ ರಾಷ್ಟ್ರದ ಮೇಲೆ ಅಮೆರಿಕ ಕಣ್ಣಿಟ್ಟಿದೆ. ಇದು ಒಂದು ಕಥೆಯಾದ್ರೆ ಪನಾಮಾ ಕಾಲುವೆದು ಮತ್ತೊಂದು ಕತೆ. ದಕ್ಷಿಣ ಅಮೆರಿಕ ಹಾಗೂ ಉತ್ತರ ಅಮೆರಿಕದ ನಡುವೆ ಇರೋ ಪನಾಮಾ ಕಾಲುವೆ ಇದೆ. ಎರಡೂ ಖಂಡಗಳನ್ನ ಈ ಕಾಲುವೆ ಬೇರ್ಪಡಿಸುತ್ತೆ. ಜಗತ್ತಿನ ಅತಿದೊಡ್ಡ ಮಾನವ ನಿರ್ಮಿತ ಕಾಲುವೆಗಳ ಪೈಕಿ ಪನಾಮಾ ಕಾಲುವೆ ಕೂಡ ಒಂದು. ಪನಾಮದ ಒಂದು ಭಾಗದಲ್ಲಿ ಅಟ್ಲಾಂಟಿಕ್ ಸಾಗರ ಇದೆ, ಇನ್ನೊಂದು ಭಾಗದಲ್ಲಿ ಬೃಹತ್ ಪೆಸಿಫಿಕ್ ಸಾಗರ ಇದೆ. ಪೆಸಿಫಿಕ್ ಸಾಗರ ಹಾಗೆ ಅಟ್ಲಾಂಟಿಕ್ ಸಾಗರಕ್ಕೆ ಹೋಗ್ಬೇಕಂದ್ರೆ ಹಡಗುಗಳು ಈ ಪನಾಮಾ ಕಾಲುವೆ ಮೂಲಕವೇ ಹೋಗ್ಬೇಕು. ಈ ಪನಾಮಾ ಕಾಲುವೆಯನ್ನ 1904ರಿಂದ 1914ರ ಅವಧಿಯಲ್ಲಿ ನಿರ್ಮಿಸಲಾಯಿತು. ಭೂಮಿ ಮೇಲಿನ 2 ಮಹಾಸಾಗರಗಳಿಗೆ ಹಡಗು ಸಾರಿಗೆಗಾಗಿ ಪನಾಮದಲ್ಲಿ ನೆಲವನ್ನ ಅಗೆದು ಕಾಲುವೆ ನಿರ್ಮಿಸಲಾಯಿತು. ಈ ಪನಾಮಾ ಕಾಲುವೆಯ ಉದ್ದ 77 ಕಿಲೋಮೀಟರ್ ಇದೆ. ಎರಡೂ ಖಂಡಗಳನ್ನ ಇಲ್ಲಿ ಕಾಲುವೆ ಮೂಲಕ ವಿಭಜಿಸಲಾಗಿದೆ. ಈ ಕಾಲುವೆ ಇಲ್ಲದೆ ಹೋಗಿದ್ದಲ್ಲಿ ಯುನೈಟೆಡ್ ಸ್ಟೇಟ್ಸ್ನ ಸ್ಯಾನ್ ಫ್ರಾನ್ಸಿಸ್ಕೋದಿಂದ ಪೂರ್ವ ಭಾಗದ ನ್ಯೂಯಾರ್ಕ್ಗೆ ಹಡಗು ಹೋಗಬೇಕು ಅಂದ್ರೆ ಇಡೀ ದಕ್ಷಿಣ ಅಮೆರಿಕವನ್ನೇ ಸುತ್ತು ಬಳಸಿಕೊಂಡು ಹೋಗಬೇಕಿತ್ತು. 23,000 ಕಿಲೋಮೀಟರ್ ಸಮುದ್ರಯಾನ ಈ ಪನಾಮಾ ಕಾಲುವೆಯಿಂದ ಕೇವಲ 9,000 ಕಿಲೋಮೀಟರ್ಗೆ ಇಳಿದಿದೆ. ಈ ಪನಾಮಾ ಕಾಲುವೆಯನ್ನ ನಿರ್ಮಿಸಿದ್ದು ಯುನೈಟೆಡ್ ಸ್ಟೇಟ್ಸ್ ಆಫ್ ಅಮೆರಿಕ. ಹೀಗಾಗಿ 1977ರವರೆಗೂ ಈ ಪನಾಮಾ ಕಾಲುವೆ ಅಮೆರಿಕದ ನಿಯಂತ್ರಣದಲ್ಲೇ ಇತ್ತು. ಹಡಗುಗಳು ಈ ಭಾಗದಿಂದ ಹಾದು ಇನ್ನೊಂದು ಸಾಗರ ಸೇರ್ಬೇಕಂದ್ರೆ ಶುಲ್ಕ ವಿಧಿಸ್ತಿತ್ತು. 1979ರಿಂದ 1999ರವರೆಗೆ ಈ ಕಾಲುವೆ ಪನಾಮಾ ದೇಶ ಹಾಗೆ ಯುನೈಟೆಡ್ ಸ್ಟೇಟ್ಸ್ ದೇಶಗಳ ನಿರ್ವಹಣೆಯಲ್ಲಿತ್ತು. ಆದರೆ 1999ರವರೆಗೂ ಅಮೆರಿಕ ಹಿಡಿತದಲ್ಲಿದ್ದ ಪನಾಮಾ ಕಾಲುವೆ ಬಳಿಕ ಪನಾಮಾ ದೇಶದ ಕೈ ಸೇರಿತು. ಈಗ ಪನಾಮಾ ಕಾಲುವೆ ಬಳಕೆಗೆ ಹೆಚ್ಚಿನ ಶುಲ್ಕ ವಿಧಿಸಲಾಗ್ತಿದೆ. ಹಾಗೆ ಈ ಮೂಲಕ ಅಮೆರಿಕದ ಮೂಲದ ಹಡಗುಗಳಿಗೆ ತೊಂದರೆ ಆಗ್ತಿದೆ ಎಂಬ ಭಾರಿ ಗಂಭೀರವಾದ ಆರೋಪ ಕೇಳಿಬಂದಿದೆ. ಚೀನಾದ ಪ್ರಾಬಲ್ಯ ಕೂಡ ಈ ಪನಾಮಾ ಕಾಲುವೆಯಲ್ಲಿ ಹೆಚ್ಚಾಗ್ತಿದೆ. ಹೀಗಾಗಿ ಹೊಸ ಕಿರಿಕ್ ತೆಗೆದಿರುವ ಡೊನಾಲ್ಡ್ ಟ್ರಂಪ್, ಪನಾಮಾ ಕಾಲುವೆ ನಮಗೆ ಸೇರಿದ್ದು, ಒಂದು ಅಲ್ಲಿನ ತೆರಿಗೆ ಕಡಿಮೆ ಮಾಡಿ ಅಥವಾ ಪನಾಮಾ ಕಾಲುವೆ ಅಧಿಕಾರ ನಮಗೆ ಕೊಡಿ ಅಂದಿದ್ದಾರೆ. ಹೀಗೆ ಡೊನಾಲ್ಡ್ ಟ್ರಂಪ್ ಅವರು ಪನಾಮಾ ಕಾಲುವೆ ಬಗ್ಗೆ ಮಾತನಾಡಿದ ವಿಚಾರ ಇದೀಗ ಪನಾಮಾ ಎಂಬ ದೇಶವನ್ನ ಕೆರಳಿಸಿ ಕೆಂಡವಾಗಿಸಿದೆ. ಇದೇ ಕಾರಣಕ್ಕೆ ಖಡಕ್ ಉತ್ತರವನ್ನ ನೀಡಿರುವ ಪನಾಮಾ ದೇಶದ ಅಧ್ಯಕ್ಷ ಜೋಸ್ ರಾಲ್ ಮುಲಿನೋ, ಪನಾಮಾ ಕಾಲುವೆಯ ಇಂಚಿಂಚು ಜಾಗ ಕೂಡ ನಮಗೆ ಸೇರಿದೆ, ಅದರ ಅಧಿಕಾರವನ್ನ ಬಿಟ್ಟುಕೊಡೋ ಮಾತೇ ಇಲ್ಲ ಅಂದಿದ್ದಾರೆ. ಇನ್ನೊಂದು ಕಡೆ ಮಧ್ಯ ಅಮೆರಿಕದ ದೇಶಗಳಾದ ಮೆಕ್ಸಿಕೋ, ಗುಟೆಮಾಲಾ,
ಹೊಂಡೋರಾಸ್, ಕೋಸ್ಟಾರಿಕಾ ಕೂಡ ಅಮೆರಿಕದ ವಿರುದ್ಧ ತಿರುಗಿ ಬಿದ್ದಿದೆ. ಯಾಕಂದ್ರೆ ಪನಾಮಾ ಕಾಲುವೆ ಕೂಡ ಕೋಟಿ ಕೋಟಿ ಡಾಲರ್ ಆದಾಯ ತಂದುಕೊಡೋ ಜಾಗ. ಹೀಗಾಗಿ ಎಲ್ಲವನ್ನ ಪರಿಗಣಿಸಿ ಇದೀಗ ಪನಾಮಾ ಅಧ್ಯಕ್ಷರು ರೊಚ್ಚಿಗೆದ್ದಿದ್ದಾರೆ. ಇಂತಹ ಬೆಳವಣಿಗೆ ಅಮೆರಿಕ ಹಾಗೂ ಪನಾಮಾ ನಡುವಿನ ಸಂಬಂಧ ಹಾಳು ಮಾಡುವ ಸಾಧ್ಯತೆ ದಟ್ಟವಾಗಿದೆ. ಇದಕ್ಕೂ ಮುನ್ನ ಕೆನಡಾದ ಮೂಲಕ ಡೊನಾಲ್ಡ್ ಟ್ರಂಪ್ ಅಮೆರಿಕದ ಧ್ವಜಕ್ಕೆ ಮತ್ತೊಂದು ನಕ್ಷತ್ರವನ್ನ ಸೇರಿಸೋಕೆ ಮುಂದಾಗಿದ್ರು. ಕೆನಡಾ ಅಮೆರಿಕದ 51ನೇ ರಾಜ್ಯವಾಗಬೇಕು ಅಂತ ಟ್ರಂಪ್ ಸಲಹೆ ನೀಡಿದ್ರು. ನಾವು ಕೆನಡಾಕ್ಕೆ ವರ್ಷಕ್ಕೆ ಲಕ್ಷಾಂತರ ಕೋಟಿ ಡಾಲರ್ ಸಬ್ಸಿಡಿಯನ್ನ ಯಾಕೆ ನೀಡ್ತಿದ್ದೇವೆ ಅಂತ ಯಾರೂ ಉತ್ತರಿಸೋದಿಲ್ಲ. ಆದ್ದರಿಂದ ಕೆನಡಾ ಅಮೆರಿಕದ 51ನೇ ರಾಜ್ಯ ಆಗಬೇಕು, ಇದು ಉತ್ತಮ ಕಲ್ಪನೆ ಅಲ್ವಾ ಅಂತ ಬರೆದಿದ್ರು. ಇದಕ್ಕೆ ಕೆನಡಾದಿಂದ ಯಾವುದೇ ಪ್ರತಿಕ್ರಿಯೆ ಬಂದಿಲ್ಲ. ಆದರೆ ಕೆನಡಾಗೆ ಟ್ರಂಪ್ ಆತಂಕ ಕಾಡ್ತಿರೋದಂತೂ ನಿಜ. ಅದಕ್ಕೂ ಮುನ್ನ ಭಾರತಕ್ಕೆ ಟ್ರಂಪ್ ಪ್ರತೀಕಾರದ ಸುಂಕ ಹಾಕೋ ಬೆದರಿಕೆಯನ್ನ ಹಾಕಿದ್ರು. ನೀವು ನಮ್ಮ ಉತ್ಪನ್ನಗಳಿಗೆ ಹೆಚ್ಚಿನ ಸುಂಕ ವಿಧಿಸಿದ್ರೆ ನಾವು ಹೆಚ್ಚಿನ ಸುಂಕ ವಿಧಿಸ್ತೇವೆ ಅಂತ ಎಚ್ಚರಿಕೆಯನ್ನ ನೀಡಿದ್ರು. ಒಂದ್ ಕಡೆ ಕೆನಡಾಕ್ಕೆ ಟ್ರಂಪ್ ಶಾಕ್ ಕೊಟ್ಟಿದ್ರೆ, ಅತ್ತ ಅದೇ ಕೆನಡಾದಲ್ಲಿ ಪ್ರಧಾನಿ ಕುರ್ಚಿಯಿಂದ ಕೆಳಗಿಳಿಯೋ ಆತಂಕದಲ್ಲಿದ್ದಾರೆ. ಭಾರತದ ಜೊತೆಗೆ ಸದಾ ಕಿರಿಕ್ ತೆಗೆಯುತ್ತಿದ್ದ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ಕುರ್ಚಿಯ ಬುಡ ಅಲುಗಾಡ್ತಿದೆ. ನೋಡುತ್ತಲೇ ಜಸ್ಟಿನ್ ಟ್ರೂಡೋ ತಮ್ಮ ಅಧಿಕಾರ ಕಳೆದುಕೊಂಡು ಮನೆಯ ಕಡೆ ಹೋಗುವುದಂತೂ ಗ್ಯಾರಂಟಿ ಆಗ್ತಿದೆ. ಅದರಲ್ಲೂ ಈಗಿನ ಪರಿಸ್ಥಿತಿಯಲ್ಲಿ ಖುದ್ದು ಜಸ್ಟಿನ್ ಟ್ರೂಡೋ ಅವರ ಸ್ವಂತ ಪಕ್ಷದವರೇ ಅವರನ್ನ ವಿರೋಧಿಸುತ್ತಿದ್ದಾರೆ. ಖಲಿಸ್ತಾನಿ ನಾಯಕರ ಹತ್ಯೆ ವಿಚಾರದಲ್ಲಿ ಭಾರತದ ಕುರಿತು ತಲೆಬುಡ ಇಲ್ಲದಂತೆ ಆರೋಪ ಮಾಡಿದ್ದ ಕೆನಡಾ ಪ್ರಧಾನಿಗೆ ಭಯ ಶುರುವಾಗಿದೆ. ಕೆನಡಾದಲ್ಲಿ ಖಲಿಸ್ತಾನಿ ಉಗ್ರರ ಹತ್ಯೆ ಹಿಂದೆ ಭಾರತದ ಕೈವಾಡ ಇದೆ ಅಂತ ಟ್ರೂಡೋ ಆರೋಪ ಮಾಡಿದ್ರು. ಆದರೆ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಮಾಡಿದ ಆರೋಪಕ್ಕೆ ಯಾವುದೇ ಸಾಕ್ಷಿ ಕೊಟ್ಟಿರಲಿಲ್ಲ. ಇದೆಲ್ಲ ಟ್ರೂಡೋಗೆ ಕಂಟಕ ತರ್ತಿದೆ. ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೆನಡಾ ವಿರುದ್ಧ ಅತಿ ಹೆಚ್ಚು ತೆರಿಗೆ ಹಾಕೋಕೆ ನಿರ್ಧಾರ ಮಾಡಿರೋದು ಸೇರಿದಂತೆ ಹಲವು ವಿಚಾರಗಳಲ್ಲಿ ವಿದೇಶಿ ಸಂಬಂಧ ನಿಭಾಯಿಸೋಕೆ ಇದೇ ಟ್ರೂಡೋ ವಿಫಲರಾಗಿದ್ದಾರೆ ಎಂಬ ಆರೋಪ ಇದೆ. ಇದರ ಜೊತೆಗೆ ಕೆನಡಾ ಒಳಗೆ ಕೂಡ ನೂರಾರು ಸಮಸ್ಯೆ ಕಾಡ್ತಿದೆ. ಕೊನೆಗೂ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರು ಈ ಕ್ಷಣವೇ ರಾಜೀನಾಮೆ ನೀಡಲಿ ಎಂಬ ಒತ್ತಾಯ ಕೂಡ ಕೇಳಿಬರ್ತಿದೆ. ಸ್ವತಃ ಕೆನಡಾ ಪ್ರಧಾನಿ ಜಸ್ಟಿನ್ ಟ್ರೂಡೋ ಅವರ ಪಕ್ಷ ಲಿಬರಲ್ ಪಾರ್ಟಿ ಸದಸ್ಯರೇ ಇದೀಗ ಜಸ್ಟಿನ್ ಟ್ರೂಡೋ ಮೇಲೆ ರಾಜೀನಾಮೆಗೆ ಒತ್ತಡ ಹೇರ್ತಿದ್ದಾರೆ.